ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಒಬ್ರು ಸಿಸ್ಟರ್ಗೆ ನಾವು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಆ ಸಿಸ್ಟರ್ ನೇಮ್ ಬಂದು ಫ್ಲೇವರ್ಸ್ ಬ್ಲಾಗ್ ಅಂತ. ಸೊ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮ್ಯಾಂಗ್ಳೂರ್ ಸೈಡಲ್ಲಿ ಇದ್ದಾರೆ ನಮ್ಮ ಸಿಸ್ಟರು. ಸೊ ಏನಂದರೆ ನೀವಾಗ ಸಪೋರ್ಟ್ ಮಾಡಬೇಕು, 1000 ನಿಯರ್ ಬೈ ಇದ್ದಾರೆ ಅಂತ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಸಿಸ್ಟರ್ ತುಂಬ ಚೆನ್ನಾಗಿ ಅಡುಗೆ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಮತ್ತು ಮುಸ್ಲಿಮ್ಸ್ ಅವರು ಸಿಸ್ಟರು. ನಿಮ್ಮ ಸಪೋರ್ಟ್ ಬೇಕು ಅವರಾಗಿದೆ ಅಂತ ನನ್ನ ಲೈವಿಗೆ ಬಂದು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ಮಾಡ್ತಾರೆ, ನನಗಂತ ಅಲ್ಲ. ಸೊ ದಯವಿಟ್ಟು ಆ ಸಿಸ್ಟರ್ಗೆ ಎಲ್ಲರೂ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಾಡೇ ಮಾಡ್ತೀರಾ. ಯಾಕಂದರೆ ಇಲ್ಲಿ ಒಬ್ಬೊಬ್ಬರು ನಾವು ಸಪೋರ್ಟ್ ಮಾಡ್ಕೊಂಡು ಬೇಗ ಬೆಳಿಬೇಕು ಅಂತ ಯಾರು ಹತ್ರ ಇದ್ದಾರೆ 1000ಗೆ, ದಯವಿಟ್ಟು ಅವ್ರಿಗೆಲ್ಲ ಹೋಗ್ಬಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅವ್ರ ಚಾನಲ್ನ ಇಂಪ್ರೂವ್ ಮಾಡಿಬಿಡಿ. ಯಾರು ಮೋನೋಗೆ ಹತ್ರ ಇದ್ದಾರೆ ಅಂದ್ಕೊಳ್ಳಿ, ಸೊ ಅವ್ರಿಗೂ ಅಷ್ಟೇ ಬೇಗ ಅವ್ರ ವೀಡಿಯೋಸ್ ನೋಡಿಬಿಟ್ಟು ಅವ್ರ ವಾಚ್ ಅವರ್ಸ್ ಬಂದುಬಿಡಲಿ. ಅವ್ರು ಲೈವ್ ಏನಾದರೂ ಮಾಡಿದ್ರೆ ಬೇಗ ಸಪೋರ್ಟ್ ಮಾಡಿ ಅವ್ರಿಗೆ ಮುಂದಕ್ಕೆ ಕಳಿಸ್ಬಿಡಿ ಅಷ್ಟೇ. ಅವ್ರು ಮುಂದೆ ಹೋಯ್ತಾರೆ, ನೆಕ್ಸ್ಟ್ ನಮ್ಮ ಟ್ರೆಂಡ್ ಬರುತ್ತೆ, ನಾವು ಮುಂದೆ ಹೋಗೋಣ. ಅರ್ಥ ಆಯ್ತಾ? ಸೊ ಇಷ್ಟೇ. ಫ್ಲೇವರ್ ಬ್ಲಾಗ್ ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ಕಮ್ಮಿ ಏನಂತ ಹೇಳೋಕ್ಕಾಗಲ್ಲ. ತುಂಬ ಎಡಿಟಿಂಗ್ ಸ್ಕಿಲ್ಸು ಚೆನ್ನಾಗಿದೆ, ಅವ್ರು ಮಾತಾಡೋ ವಿಧಾನ ಚೆನ್ನಾಗಿದೆ, ಆರಾಮಾಗಿ ಮಾತಾಡ್ತಾರೆ, ಕೂಲಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ. ಸೊ ನೀವೇನಂದರೆ ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡೇ ಮಾಡ್ತೀರಾ, ಖಂಡಿತ ಗೊತ್ತು ನನಗೆ. ಇನ್ನೇನಂದರೆ ಒಬ್ಬರು ಸಿಸ್ಟರ್ ನನಗೆ ನೆನ್ನೆ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಗೆ ಉತ್ತರ ಹೇಳೋಕ್ಕೆ ಬಂದಿದ್ದೀನಿ. ಏನಂದರೆ ಬ್ರೋ, ನಂದು ವಾಚ್ ಅವರ್ಸ್ ಕಮ್ಮಿ ಆಗ್ತಾಯಿದೆ ಅಂತ. ಸೊ ನಾನೇನು ಹೇಳಿದ್ದೀನಿ ಅವ್ರಿಗೆ, ಸ್ಟಾರ್ಟಿಂಗ್ ವೈ ಟಿ ಸ್ಟುಡಿಯೋ ಓಪನ್ ಮಾಡಿದಾಗ ನೀವು ಸ್ಟಾರ್ಟಿಂಗಲ್ಲೇ ಇರುತ್ತಲ್ಲ ಆ ವಾಚ್ ಅವರ್ಸ್ನ ಕೌಂಟ್ ಇಡಬೇಡಿ. ಅರ್ನ ಸೆಕ್ಷನಲ್ಲಿ ಹೋಗ್ಬಿಟ್ಟು ಅಲ್ಲಿ 365 ಡೇಸ್ ಇರುತ್ತಲ್ಲ ಅದನ್ನ ಕೌಂಟ್ ಇಡಿ. ಅರ್ಥ ಆಯ್ತಾ? ಆ ವಾಚ್ ಅವರ್ಸೇ ಮುಖ್ಯ ನಮಗೆ. ಸರಿ ಆಯಿತು. ಇನ್ನೊಂದು ಸಿಸ್ಟರ್ ಏನು ಹೇಳಿದ್ರು, 365 ಡೇಸಲ್ಲೂ ನನಗೆ ಕಮ್ಮಿ ಆಗ್ತಾಯಿದೆ ಬ್ರೋ, ಏನು ಪ್ರಾಬ್ಲಮ್ ಅಂತ. ಸೊ ಏನು ಪ್ರಾಬ್ಲಮ್ ಅಂದರೆ, ಕೆಲವ್ರಿಗೆ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಎಡಿಟಿಂಗ್ ಆ್ಯಪ್ ಅಂತ ತುಂಬ ಜಾಸ್ತಿ ಬೇರೆಯಿಂದ ತಮ್ಮನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ತೊಗೊಂಡ್ಬಿಡ್ತಾರೆ ನೋಡಿ. ಸೊ ಅದನ್ನು ಒಂದು ಆ್ಯಪಿಂದ ಎಡಿಟ್ ಮಾಡಬೇಕು. ಆ ವೀಡಿಯೋಸ್ನ ತೊಗೊಂಬಂದು ಇಲ್ಲಿ ಶಾರ್ಟ್ಸಲ್ಲಿ ಹಾಕ್ಬಿಡ್ತಾರೆ. ಇಲ್ಲಾಂದರೆ ಬೇರೆ ಏನಾದರೂ ವೀಡಿಯೋಗೆ ಕಿತಾಪತಿ ಮಾಡ್ತಾರಲ್ಲ, ಅವಾಗ ಸ್ಟ್ರೈಕ್ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಇಲ್ಲಾಂದರೆ ಕಾಪಿ ರೈಟ್ಸ್ ಬರುತ್ತೆ. ಕಾಪಿ ರೈಟ್ಸು ಮತ್ತು ಕಾಪಿರೈಟ್ ಸ್ಟ್ರೈಕ್ ಬಂದರೆ ಅದರಿಂದ ವಾಚ್ ಅವರ್ಸ್ ಕಮ್ಮಿ ಆಗುತ್ತಾ ಅಂದರೆ 100% ಆಗುತ್ತೆ, ಕಮ್ಮಿ ಆಗೇ ಆಗುತ್ತೆ. ಅರ್ಥ ಆಯ್ತಾ? ಸ್ಟ್ರೈಕು ಕಾಪಿರೈಟ್ ಎಲ್ಲ ಬರ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ತೀರಾ ನಿಮ್ಮ ಚಾನಲ್ ಡೌನಲ್ಲಿ ಓಡುತ್ತೆ. ಅರ್ಥ ಆಯ್ತಾ? ಫಸ್ಟ್ ತಿಳ್ಕೊಳ್ಳಿ. ಕಾಪಿರೈಟ್ ಸ್ಟ್ರೈಕ್ಗಳೆಲ್ಲ ಬಂದರೆ ಚಾನಲ್ದು ತುಂಬ ಡೌನ್ ಮಾಡಿಬಿಡ್ತಾರೆ. ಯಾಕಂದರೆ ನಾವು ಬೇರೆಯವ್ರದ್ದು ಕಾಪಿ ಮಾಡ್ತಾ ಇದೀವಿ ಅಂತ ಚಾನಲ್ನ ಹೋಲ್ಡಲ್ಲಿ ಇಟ್ಬಿಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದ್ರಿಗೆ ನಾನು ಏನು ಮಾಡ್ತೀನಿ ಗೊತ್ತಾ, ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಲ್ಲ, ಯಾವುದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಲ್ಲ, ಏನೂ ಇಲ್ಲ. ಯಾಕೆನಿಗೆ ಒರಿಜಿನಾಲಿಟಿ ತೋರಿಸೋಣ ಅಂತ. ಮೋನಿಟೈಸ್ ಆಗಿದ ತಕ್ಷಣ ನನ್ನ ಚಾನಲ್ಗೆ ಆಮೇಲೆ ಮಾಡ್ತೀನಿ ನೋಡಿ, ಎಡಿಟಿಂಗ್ ಸ್ಕಿಲ್ಸ್ ಎಲ್ಲ ಆಮೇಲೆ ಎಲ್ಲ ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ಮಾಡ್ತೀನಿ. ನನಗೂ ಒಂದು ಐಡಿಯಾ ಇದೆ, ಮಾಡಬೇಕು ಅಂತ ಮಾಡೇ ಮಾಡ್ತೀನಿ 100%. ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಟೆನ್ಷನ್ ತೊಗೊಬೇಡಿ, ಕಾಪಿರೈಟ್ ಬಡ್ಸ್ಕೊಳಕ್ಕೆ ಹೋಗಬೇಡಿ. ಯಾರ್ಯಾರೋ ಈ ಯೂಟ್ಯೂಬರ್ಸ್ ಹೇಳ್ತಾರಲ್ಲ, ಇದಾಕಿ ಕಾಪಿರೈಟ್ ಬರೋಲ್ಲ, ಅದಾಕಿ ಹಂಗೇನೂ ಇಲ್ಲ. ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಂದರೆ ಕ್ರೋಮ್ ಬ್ರೌಸರಿಂದ ವೈ ಟಿ ಸ್ಟುಡಿಯೋಗೆ ಹೋಗಿ, ಅಲ್ಲಿ ವೈ ಟಿ ಸ್ಟುಡಿಯೋಲಿ ಮ್ಯೂಸಿಕ್ ಇರುತ್ತೆ. ಆ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪರ್ಮನೆಂಟ್ ಕಾಪಿರೈಟ್ ಬರೋಲ್ಲ. ವೈ ಟಿ ಸ್ಟುಡಿಯೋ ಅವ್ರದ್ದೇ, ಯೂಟ್ಯೂಬ್ ಅವರೇ ಕೊಡ್ತಾವ್ರೆ ಮ್ಯೂಸಿಕ್ನ. ಅದು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಿ. ಇನ್ಶಾರ್ಟು ಎಲ್ಲ ಮಾಡ್ತೀರಾ ಗೊತ್ತಾ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋಕ್ಕೆ. ಇವತ್ತಿಲ್ಲ ಅಂದರೆ ಸ್ವಲ್ಪ ದಿವಸ ಆದಮೇಲೆ ಕಾಪಿರೈಟ್ ಬಂದೇ ಬರುತ್ತೆ. ಸೊ ಅದೆಲ್ಲ ಬೇರೆ ಆ್ಯಪಿಂದ ಮ್ಯೂಸಿಕ್ ಅಲ್ಲ. ಸೊ ಅದ್ರಗೋಸ್ಕರ ಯೂಟ್ಯೂಬ್ದು ತುಂಬ ರೂಲ್ಸ್ ಇದ್ದಾರೆ, ಕಲ್ತ್ಕೊಬೇಕು. ಸೊ ಯಾವ್ದು ರೂಲ್ಸ್ ಕಲ್ತ್ಕೊಬೇಕು ಅದು ನೀವೆಲ್ಲ ಕಲ್ತ್ಕೊಳಲ್ಲ. ಯಾವ್ದು ಕಲ್ತ್ಕೊಬಾರ್ದು ಅದು ಚೆನ್ನಾಗಿ ಕಲ್ತ್ಕೊತೀರಾ. ಅದೇ ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಹೇಳ್ಬಾರ್ದು, ಹಂಗೆ ಹೇಳ್ಬಾರ್ದು, ಅದೆಲ್ಲ ಕಲ್ತ್ಕೊಂಡು ನೀವು ಸುತ್ತಾಡ್ತಾ ಇದ್ದೀರಾ. ಏನು ಮಾಡ್ತಾ ಇದ್ದೀರಾ ಅದು ನಿಮಗೆ ಗೊತ್ತು. ಸೊ ಏನೋ ಮಾಡಿ ಚೆನ್ನಾಗಿರಿ. ನನಗೆ ಗೊತ್ತಿದ್ದು ಹೇಳ್ಕೊಡ್ತೀನಿ. ಅದು ಯಾರಿಗೆ ಇರಲಿ. ಸೊ ಗೊತ್ತಿರೋರ್ಗೂ ಸರಿ, ಗೊತ್ತಿಲ್ದಿರೋರು ಸರಿ, ನನಗೆ ಇಷ್ಟಪಡದೇ ಇರೋರಿಗೂ ಸರಿ ನಾನು ಹೇಳ್ಕೊಡ್ತೀನಿ. ಯಾಕಂದರೆ ಯಾರಾದರೂ ಒಬ್ಬರು ಮುಂದೆ ಹೋಗಲಿ ಅಂತ ನನಗೊಂದು ಆಸೆ ಅಷ್ಟೇ. ಎಲ್ಲರೂ ದುಡ್ಡು ಮಾಡಿರಿ ಅಷ್ಟೇ ರೀ. ಎಲ್ಲರೂ ಒಂದು ಕಷ್ಟಕ್ಕೋಸ್ಕರ ನಾವು ಯೂಟ್ಯೂಬ್ ಬಂದಿರ್ತೀವಿ. ಏನಾದರೂ ಒಂದು ಕನಸು ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂತ, ಎಲ್ಲರಿಗೂ ಸಿಗಲಿ ಅಂತ ನನಗೊಂದು ಆಸೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಫ್ಲೇವರ್ ಬ್ಲಾಗ್ ಅವರು ಲಿಂಕ್ ಹಾಕಿರ್ತೀನಿ ಟೈಟಲಲ್ಲಿ. ದಯವಿಟ್ಟು ಹೋಗ್ಬಿಟ್ಟು ಅವ್ರ ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ ವೀಡಿಯೋ ನೋಡಿ. ಅವ್ರದ್ದಂತಲ್ಲ, ಪ್ರತಿ ಒಬ್ಬರದ್ದು ನೋಡಿ. ಏನಂದರೆ ಯಾರದೇ ವೀಡಿಯೋ ನೋಡಿ, ಒಂದು ದಿವಸಕ್ಕೆ ಒಬ್ಬರದ್ದು ವೀಡಿಯೋ ನೋಡಿ, ಆದರೆ ಪೂರ್ತಿ ನೋಡಿ. ಅರ್ಧಂಬರ್ಧ ಸ್ಟಕ್ ಮಾಡಿ ನೋಡಬೇಡಿ. ನಂದು ಇರಲಿ ಯಾರದೇ ಇರಲಿ. ಅರ್ಥ ಆಯ್ತಾ? ನೋಡಿದ್ರೆ ಪೂರ್ತಿ ನೋಡಿ, ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ನೋಡೋದ್ರಿಂದನೇ ವಾಚ್ ಅವರ್ಸ್ ಆಗುತ್ತೆ ರೀ. ಎಲ್ಲ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕಷ್ಟಪಟ್ಟು ವೀಡಿಯೋ ಏನಕ್ಕೆ ಮಾಡ್ತಾರೆ ಇಲ್ಲಿ. ಸೊ ಇದೊಂದು ಕಾರಣಕ್ಕೋಸ್ಕರನೇ ಅಂತ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ, ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ. ಇನ್ನೊಂದು ಮಾತು ಹೇಳ್ತೀನಿ, ವಾಚ್ ಅವರ್ಸ್ ಬಗ್ಗೆ ಇರಲಿ, ವ್ಯೂಸ್ ಬಗ್ಗೆ ಇರಲಿ, ಮತ್ತು ಏನೋ ಒಂದು ಸಿಸ್ಟಮ್ಯಾಟಿಕ್ ಬಗ್ಗೆ ಇರಲಿ, ಇದೇ ಕರೆಕ್ಟಾಗಿ ನಾನು ಹೇಳಿದ್ದೇ ಕರೆಕ್ಟ್ ಅಂತ ಯಾರು ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ ಇದೇ ಕರೆಕ್ಟ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸಿಸ್ಟಮ್ಯಾಟಿಕ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಅರ್ಥ ಆಯ್ತಾ? ನನ್ನ ಸೇರಿಸಿ ಹೇಳ್ತಾ ಇದ್ದೀನಿ, ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದ್ಸಲ ಒಂದೊಂದ್ಸಲ ನೀವು ಲೈವ್ ಮಾಡ್ತೀರ ನೋಡಿ, ಜಾಸ್ತಿ ವಾಚ್ ಅವರ್ಸ್ ಬರುತ್ತೆ, ಒಂದ್ಸಲ ತೀರಾ ಕಮ್ಮಿ ಬರುತ್ತೆ, ಒಂದ್ಸಲ ಸೆಂಟರ್ ಇವಾಗ ಒಂದು ದಿವಸಕ್ಕೆ 20 ಬಂತು ಅಂದ್ಕೊಳ್ಳಿ, ನೆಕ್ಸ್ಟ್ ದಿವಸ 10 ಬರುತ್ತೆ, 8 ಬರುತ್ತೆ, 7 ಬರುತ್ತೆ. ಕರೆಕ್ಟಾಗಿ ಅಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಸ್ಟಮ್ಯಾಟಿಕ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಅದಕ್ಕೆ ತಲೆ ಕೆಡ್ಸ್ಕೊಂಬೇಡಿ. ನಿಮ್ಮ ಕೆಲಸದ ಮೇಲೆ ಗಮನ ಇರಲಿ. ಸೊ ಗೆಲ್ತೀವಂತ ನಮ್ಮ ಮೇಲೆ ನಂಬಿಕೆ ಇದ್ರೆ ಸಾಕು, ಗೆದ್ದೇ ಗೆಲ್ತೀವಂತ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋ ಹೆಂಗೆ ಇದೆ ಅಂತ ಹೇಳಿ, ಏನಾದರೂ ತಪ್ಪಾಗಿದ್ರೆ ನನ್ನ ವೀಡಿಯೋ ಹೇಳಿ ಅಂತ. ಟಾಟಾ, ಬಾಯ್ ಬಾಯ್.